ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶನಿವಾರ ಮಾಡುವಂಥ ಪರಿಹಾರ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ಯಾಕಂದರೆ ಸಾಕಷ್ಟು ಜನ ಈಗ ಪ್ರತಿನಿತ್ಯ ಒಂದೊಂದು ಪೂಜೆ ಪುನಸ್ಕಾರಗಳು ಪರಿಹಾರಗಳು ಅಂತ ಇರುವಂಥದ್ದು. ಆದರೆ ನಾವು ಶನಿವಾರಕ್ಕೆ ಬಹಳ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಯಾಕಂದರೆ ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣುವನ್ನು ಪೂಜಿಸುವಂಥ ಅತ್ಯದ್ಭುತವಾದ ದಿನ ಇದಾಗಿರೋದ್ರಿಂದ ಇದನ್ನು ನಾವು ಪರಿಹಾರದ ಮುಖಾಂತರ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಾವು ತುಂಬ ಸಂತೋಷವಾಗಿ ಇರಬಹುದು. ಈಗಿನ ಕಾಲದಲ್ಲಿ ಸಂತೋಷ ಅನ್ನುವಂಥದ್ದು ನಾವು ಪಕ್ಕದ ಮನೆಯಲ್ಲಿ ಹುಡುಕಿದ್ರೆ ಅಥವಾ ಪಕ್ಕದಲ್ಲಿ ಎಲ್ಲೋ ಹುಡುಕಿದ್ರೆ ಸಿಗೋದಿಲ್ಲ. ನಮ್ಮಲ್ಲೇ ನಾವು ಹುಡುಕೊಳ್ಬೇಕು ಅಷ್ಟೇ. ಎಷ್ಟೋ ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ ಅನ್ನುವ ಸಮಯಗಳಲ್ಲೇ ಮಾಡುವಂಥ ಪರಿಹಾರ. ಎಷ್ಟೋ ವಿದ್ಯಾವಂತರು ಬುದ್ಧಿವಂತರು ಕೆಲಸಗಳಿಲ್ಲದೆ ಹಾಗೂ ಮನೆಯಲ್ಲಿ ತುಂಬ ತೊಂದರೆಗಳನ್ನು ಎದುರಿಸ್ತಾ ಇದ್ದರೆ, ನೀವು ಅಂದುಕೊಂಡಿರುವ ಕೆಲಸ ಕಾರ್ಯಗಳು ಸರಾಗವಾಗಿ ಆಗ್ತಾ ಇಲ್ಲ ಅಂದಾಗ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು. ಏಕೆಂದರೆ ಶನಿವಾರ ಅನ್ನುವಂಥದ್ದು ಇನ್ನೂ ಮುಖ್ಯವಾಗಿ ನಾವು ಶನಿ ಭಗವಂತನನ್ನು ಆರಾಧಿಸುವಂಥದ್ದು. ಶನಿದೇವರ ಹೆಸರನ್ನು ಕಂಡ್ರೆ ಭಯಪಡುವಂಥವರು ಸಾಕಷ್ಟು ಜನ ಇದ್ದಾರೆ. ಹೆಸರನ್ನು ಹೇಳಬಾರ್ದು, ಹಾಗೆಲ್ಲ ದೇವಸ್ಥಾನಕ್ಕೆ ಹೋದರೆ ನಮ್ಗೆ ಭಯ, ಈ ಥರ ಕೂಡ ಮಾತಾಡೋರು ಇದ್ದಾರೆ. ಸ್ನೇಹಿತರೆ, ಶನಿದೇವರು ಬಂದು ನಾವು ಮಾಡುವಂಥ ಕೆಲಸ ನಮ್ಮ ಕರ್ಮಗಳ ಮೇಲೆ ಸಿಗುವಂಥದ್ದೇ ಫಲ. ಯಾಕಂದರೆ ನಮ್ಮ ಜೀವನವನ್ನು ಒಂದು ಶಿಸ್ತುಬದ್ಧವಾಗಿ ನಡೆಸೋದಕ್ಕೆ ಅಂತಲೇ ಭಗವಂತನು ಇರುವಂಥದ್ದು. ನಮ್ಮ ಜೀವನದಲ್ಲಿ ಏನೋ ಶನಿ ದೋಷಗಳು ಇದೆ ಅನ್ನುವ ಸಮಯಗಳಲ್ಲೂ ಕೂಡ ನೀವು ಶನಿವಾರದ ದಿನಗಳಲ್ಲಿ ಎಳ್ಳೆಣ್ಣೆಯನ್ನು ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ, ಎಳ್ಳು ದೀಪಾರಾಧನೆ ಮಾಡ್ಕೊಳ್ತಾ ಬನ್ನಿ. ಅಥವಾ ಇದು ಯಾವುದೂ ಆಗಲಿಲ್ಲ ಅಂತ ಹೇಳಿದ್ರೂ ಕೂಡ ಈ ಶನಿವಾರದ ದಿನಗಳಲ್ಲಿ ನಾಯಿಗಳಿಗೆ ಕಾಗೆಗಳಿಗೆ ಏನಾದರೂ ಊಟವನ್ನು ಆಫರ್ ಮಾಡ್ತಾ ಬನ್ನಿ. ಯಾಕಂದರೆ ಶನಿದೇವರು ಬಂದು ಪ್ರತಿ ಸಕಲ ಜೀವರಾಶಿಗಳಲ್ಲೂ ಕೂಡ ಯಾರಿಗೂ ಯಾವ ಜೀವರಾಶಿಗೂ ಕೂಡ ನೋವನ್ನು ನಾವು ಪಡಿಸ್ಬಾರ್ದು ಅನ್ನುವಂಥದ್ದೇ ಇರುವಂಥದ್ದು. ಅದಕ್ಕೋಸ್ಕರ ನಮ್ಗೆ ಗೊತ್ತೋ ಗೊತ್ತಿಲ್ಲದೋ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಿರ್ತೀವಿ. ಅಂತಹ ಸಮಯಗಳಲ್ಲಿ ಸಾಕಷ್ಟು ಕಷ್ಟ ನೋವು ಅನ್ನೋದು ಪಟ್ಟಿರ್ತೀವಿ. ಅಂತಹವರು ಶನಿವಾರದ ದಿನ ನೀವು ಪುಟ್ಟದಾಗಿ ಕಾಗೆಗೆ ಅಥವಾ ನಾಯಿಗೆ ಇನ್ನೂ ಯಾವುದೋ ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಡಬಹುದು. ಯಾರಿಗಾದರೂ ದಾನ ಧರ್ಮ ಕೊಡಬಹುದು. ಈ ದಿನ ನೀವು ಒಂದು ಬಿಸಿಲು ಕಾಲ ಆಗಿರೋದ್ರಿಂದ ಛತ್ರಿಯನ್ನು ಕೊಡಬಹುದು. ಅಥವಾ ಇನ್ನೂ ಏನು ನಿಮಗೆ ಬಟ್ಟೆ ದಾನ ಮಾಡೋಕ್ಕಾಗಿದ್ರೆ, ನಿಮ್ಮ ಕೈಯಲ್ಲಿ ದುಡ್ಡು ದಾನ ಮಾಡೋದಕ್ಕಾದರೆ ಏನಾದರೂ ಪರವಾಗಿಲ್ಲ ಸ್ನೇಹಿತರೆ. ಅದು ಶಕ್ತಿಯ ಅನುಸಾರ ಮಾಡಿಕೊಂಡಾಗ ಪೂಜೆನೇ ಮಾಡಬೇಕು ಅಂತಿಲ್ಲ. ಈ ರೀತಿ ದಾನ ಧರ್ಮ ಮಾಡಿದಾಗಲೂ ಕೂಡ ಭಗವಂತನ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ. ಈ ಪರಿಹಾರ ಬಂದು ಸಂಧ್ಯಾ ಸಮಯದಲ್ಲಿ ನಮ್ಮ ಮನೆಯ ಬಾಗಿಲ ಹತ್ತಿರ ಮಾಡಿಕೊಳ್ಳುವಂಥದ್ದು. ನಮ್ಮ ಮನೆಯ ಮೇಯ್ನ್ ಎಂಟ್ರೆನ್ಸು, ಡೋರು, ಹೊಸ್ತಿಲು ಏನು ಹೇಳ್ತೀವಿ ತುಂಬ ಮುಖ್ಯವಾಗಿ ಪರಿಗಣನೆಗೆ ತಗೊಳ್ತೀವಿ. ಸ್ನೇಹಿತರೆ, ನಾವು ಮನೆ ಕಟ್ಕೊಳ್ಬೇಕು ಅಂದರೆ ನೋಡಿ, ಎಷ್ಟೋ ಜನ ಪಾಯ ಹಾಕಬೇಕಾದ್ರೂ ಪೂಜೆ ಮಾಡ್ತೀವಲ್ವ, ಅದೇ ಥರನೇ ಹೊಸ್ತಿಲನ್ನು ಕೂಡ ನಾವು ನಿಲ್ಲಿಸ್ಬೇಕಾದ್ರೂ ಅದಕ್ಕೊಂದು ಒಳ್ಳೆಯ ದಿನ ತಿಥಿ ವಾರ ಸಮಯ ಪ್ರತಿಯೊಂದು ನೋಡಿ ಪೂಜೆಯನ್ನು ಮಾಡ್ತೀವಿ. ಯಾವುದೇ ಪೂಜೆ ಪುನಸ್ಕಾರಗಳಾಗಿರಬಹುದು, ಹೊಸ್ತಿಲು ಪೂಜೆ ಎಷ್ಟು ಮುಖ್ಯವಾಗಿ ಮಾಡ್ತೀವಿ ಅಂದರೆ ಆ ಜಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ಆ ಜಾಗವನ್ನು ಇಷ್ಟಪಡ್ತಾಳೆ. ಸ್ನೇಹಿತರೆ, ಶ್ರೀ ಮಹಾವಿಷ್ಣು ಸಮೇತ ಬಂದು ಬಾಗಿಲ ಹತ್ರ ನಿಂತ್ಕೊತಾರೆ ಪ್ರತಿಯೊಬ್ಬರ ಮನೆ ಹತ್ರನೂ. ಅದಕ್ಕೋಸ್ಕರ ನಾವು ಈ ಪರಿಹಾರಗಳನ್ನು ನಂಬಿಕೆ ಇಟ್ಟು ಹೊಸ್ತಿಲಿನ ಮೇಲೆ ಈ ಪದಾರ್ಥಗಳನ್ನೆಲ್ಲ ಸೇರಿಸಿ ಚೆಲ್ಲಿದಾಗ ಇದು ಎಲ್ಲವೂ ಒಂದು ಶಕ್ತಿದಾಯಕವಾಗಿರುತ್ತೆ. ಮನೆಯಲ್ಲಿ ನಾನಾ ಕಾರಣಗಳಿಂದ ಜಗಳ ಮಾಡ್ತಾ ಇರ್ತೀವಿ, ಸಂತೋಷ ಇರೋದಿಲ್ಲ, ದುಡ್ಡು ಇರೋದಿಲ್ಲ. ಎಷ್ಟೋ ಜನ ದುಡ್ಡಿದ್ರೇ ನೆಮ್ಮದಿ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಬದುಕೋದಕ್ಕೆ ದುಡ್ಡು ಮುಖ್ಯ. ಆದರೆ ಪ್ರತಿಯೊಂದಕ್ಕೂ ಕೂಡ ನಾವು ದುಡ್ಡನ್ನು ಈಗ ಯಾವ ರೀತಿ ಸಂಪಾದನೆ ಮಾಡೋದು, ದುಡ್ಡಿನ ಹಿಂದೆ ನಾವು ಓಡ್ತಾ ಇರ್ತೀವಿ ನೆಮ್ಮದಿಯನ್ನು ಕಳ್ಕೊಂಡು. ಈ ರೀತಿ ಇರಬೇಕಾದ್ರೆ ಮನೆಯಲ್ಲಿ
ಅಶಾಂತಿ ತುಂಬಿದ ವಾತಾವರಣ ಇದ್ದಾಗ ಈ ಪರಿಹಾರವನ್ನು ತಪ್ಪದೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನ ಇಚ್ಛೆ ಕೋರಿಕೆ ಏನಿರುತ್ತೋ ಅದನ್ನು ನೆರವೇರಿಸ್ಕೊಳ್ಬಹುದು. ಮನೆಯ ಬಾಗಿಲು ಹೊಸ್ತಿಲು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಯಾಕಂದರೆ ಒಂದು ಒಳ್ಳೆಯದಾಗಿರಬಹುದು, ಕೆಟ್ಟದ್ದಾಗಿರಬಹುದು, ಯಾವುದೇ ಬರಬೇಕು ಅಂದರೂ ಕೂಡ ಅದು ಹೊಸ್ತಿಲಿನ ಮುಖಾಂತರನೇ ಬರಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಇರುವಂಥ ಅಲಕ್ಷ್ಮಿಯನ್ನು ಓಡಿಸುವಂಥ ಕೆಲಸ ಮಾಡಬೇಕು. ಆಗ ಮಾತ್ರ ಶ್ರೀ ಮಹಾಲಕ್ಷ್ಮಿ ಸಮೇತ ಮಹಾವಿಷ್ಣು ಮನೆಯ ಒಳಗಡೆ ಬರುವಂಥದ್ದು ಇರುತ್ತೆ. ಇದಕ್ಕೆ ನಾವು ಸಂಧ್ಯಾ ಸಮಯವನ್ನು ಆಯ್ಕೆ ಮಾಡಿಕೊಳ್ಬೇಕು. ಸಂಧ್ಯಾ ಸಮಯ ಪ್ರದೋಷದ ಕಾಲ ಅಂತ ಹೇಳ್ತೀವಿ. ಈ ಸಮಯಗಳಲ್ಲಿ ನಾವು ಈ ಪರಿಹಾರವನ್ನು ಮಾಡಿಕೊಂಡಾಗ ಯಥೇಚ್ಛವಾದಂಥ ಲಾಭಗಳು ನಮಗೆ ಸಿಗುತ್ತೆ. ಒಂದು ಗಾಜಿನ ಲೋಟ ತಗೊಳ್ಳಿ, ಅಥವಾ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಯಾವುದು ನಿಮಗೆ ಸಿಗುತ್ತೋ ಅದನ್ನು ತಗೊಂಡು ಸ್ವಲ್ಪ ಶುದ್ಧವಾದಂಥ ನೀರನ್ನು ತಗೊಳ್ಳಿ. ಹಾಲು ನಾವು ಕಾಯಿಸಿರೋದಾಗಿರಬಹುದು ಅಥವಾ ಹಸಿ ಹಾಲೇ ಆಗಿರಬಹುದು. ಲಕ್ಷ್ಮೀದೇವಿಯ ಸಂಕೇತ ತಗೊಳ್ಳಿ. ಕಲ್ಲುಪ್ಪನ್ನು ಸ್ವಲ್ಪ ತಗೊಳ್ಬೇಕು. ಹಾಗೆ ಕುಂಕುಮ ಸ್ವಲ್ಪ ತಗೊಳ್ಬೇಕು. ಜೀರಿಗೆ ಸ್ವಲ್ಪ ತಗೊಳ್ಬೇಕು. ಈ ವಸ್ತುಗಳನ್ನೆಲ್ಲ ನೀವು ಗಮನಿಸಿ, ಒಂದೊಂದು ವಸ್ತುವು ಕೂಡ ಒಂದೊಂದು ಸಂಕೇತವನ್ನು ಸೂಚಿಸುತ್ತೆ. ಇದು ಎಲ್ಲವೂ ಕೂಡ ಆ ಸಮಸ್ಯೆಗಳನ್ನು ನಮಗೆ ಯಾವುದೇ ರೀತಿಯಲ್ಲಿ ಸುತ್ತಾಡ್ಕೊಂಡು ಬಂದರೂ ಕೂಡ ಸಮಸ್ಯೆಗಳು, ಅದು ದುಡ್ಡು ಕಾಸಿನಿಂದ ಹಿಡಿದು ಆರೋಗ್ಯದ ಸಮಸ್ಯೆ ಅಂತ ಹೇಳ್ತೀವಿ ನೋಡಿ, ಅಲ್ಲಿವರೆಗೂ ಬಂದು ಕೂತ್ಕೊಂಡಿರುತ್ತೆ. ಅವುಗಳನ್ನು ಹೋಗಲಾಡಿಸೋದಕ್ಕೆ, ಯಾಕಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ಮನೆ ಒಳಗಡೆ ಬಂದಾಗ ನಾವು ತುಂಬಾ ಮನಸ್ಸು ಕೆಡಿಸ್ಕೊಂಡು, ಆರೋಗ್ಯ ಕೆಡಿಸ್ಕೊಂಡು, ಹಣಕಾಸಿನ ಇದ್ರ ಮೇಲೆ ಎಫೆಕ್ಟ್ ಅದು ಬೀಳುವಂಥದ್ದು. ನಾವು ಎಷ್ಟೋ ದುಡಿತಾ ಇರ್ತೀವಿ, ನಮ್ಮ ಜೀವನದ ಮೇಲೆ ಅದೆಲ್ಲವೂ ಪ್ರಭಾವ ಬೀರೋದ್ರಿಂದ ಕಷ್ಟ ಜಾಸ್ತಿ ಆಗಿರುತ್ತೆ. ಆಗ ತುಂಬ ನೋವಲ್ಲಿ ಇರ್ತೀವಿ. ಒಂದು ದಾರಿ ಕಾಣಿಸಿದ್ರೆ ಸಾಕು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅನ್ನುವಂಥದ್ದು ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ. ಶನಿವಾರ ಸಂಜೆ ಕೈ ಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡಿದರೂ ಪರವಾಗಿಲ್ಲ ಮಾಡಿಕೊಂಡು, ಇಲ್ಲಾಂದರೆ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಈ ಪರಿಹಾರವನ್ನು ತಪ್ಪದೆ ಇಷ್ಟು ಮಿಕ್ಸ್ ಮಾಡಿಬಿಟ್ಟಿದೆ ತಗೊಂಡು ಬಂದು ಹೊರಗಡೆ ನಿಂತು ನಿಮ್ಮ ಹೊಸ್ತಿಲಿನ ಮೇಲೆ ಪ್ರೋಕ್ಷಣೆ ಮಾಡಿ. ಸ್ವಲ್ಪನೇ ತಗೊಂಡಿದೆ ಪ್ರೋಕ್ಷಣೆ ಮಾಡ್ತಾ ಅದನ್ನು ಕೇಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಮಗೆ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಹೋಗಿ ಸಕಾರಾತ್ಮಕವಾಗಿ ಬರಬೇಕು. ನಮ್ಮ ಕೋರಿಕೆಗಳು ನೆರವೇರಬೇಕು, ನಮ್ಮ ಇಷ್ಟಾರ್ಥಗಳು ನೆರವೇರಬೇಕು, ನಾವು ಮನೆಯಲ್ಲಿರುವಂಥ ಸದಸ್ಯರು ಚೆನ್ನಾಗಿರಬೇಕು. ಈ ಥರ ಕೇಳ್ಕೊಂಡಿದ್ದೆ ಅದನ್ನು ಅಷ್ಟು ಪ್ರೋಕ್ಷಣೆ ಮಾಡಬೇಕು. ಸ್ವಲ್ಪನೇ ಹಾಕಿ ಸ್ನೇಹಿತರೆ. ಇದನ್ನು ನಿಮ್ಮ ಮನೆಯ ಸುತ್ತಮುತ್ತ ಹಾಕ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಎಲ್ರಿಗೂ ಕೂಡ ಧನ್ಯವಾದಗಳು.